ನಮಗೇನು BBMP ಅನುದಾನ ಬರ್ತಾ ಇದೆಯಾ ಅಂತ ಹೇಳಿದ್ರೆ ಈಗೇನು ನಾವು 1000 ಕೋಟಿ ರೂಪಾಯಿ ಕಟ್ಟಿದ್ರು ಕೂಡ ನಮ್ಮ ಝೋನಿಂದ ನಮಗೊಂದು 100 ಕೋಟಿ ರೂಪಾಯಿ ಕೊಡೋದು ಕೂಡ ಇಲ್ಲ. ಇದು ನಮ್ಮ ಸ್ಥಿತಿ. ಅದಾದ್ಮೇಲೆ ಬೆಂಗಳೂರಿನ ಏನು ಟ್ಯಾಕ್ಸಸ್ಸು ಮತ್ತು ಬೇರೆ ಬೇರೆ ವಿಧದಲ್ಲಿ ಹಣ ಬರ್ತದೆ ಅದನ್ನ ಇಡೀ ಕರ್ನಾಟಕಕ್ಕೆ ಹಂಚ್ತೀವಿ. 224 MLAಗಳಿಗೂ ಬೆಂಗಳೂರಲ್ಲಿ ಮನೆ ಇರ್ತದೆ, ಮತ್ತು ಬೇರೆ ಬೇರೆ ಅಫಿಷಿಯಲ್ಸ್ಗೂ ಮನೆ ಇರ್ತದೆ. ಎಲ್ಲರಿಗೂ ಬೆಂಗಳೂರಲ್ಲೇ ಇರಬೇಕು. ಬೆಂಗಳೂರು ಎಲ್ಲರಿಗೂ ಬೇಕು. ಆದರೆ ಬೆಂಗಳೂರು ವಿಷಯ ಬಂದಾಗ ಬೆಂಗಳೂರು ಮಾತಾಡಲಿಕ್ಕೆ ನಾವೆಲ್ಲ ಯಾರಾದ್ರೂ ನಿಂತ್ಕೊಂಡಾಗ ನೀವು ಬೆಳಗಾಮಲ್ಲೂ ಅಡಚಣೆ ಆಗ್ತದೆ ಮತ್ತು ಇಲ್ಲೂ ಕೂಡ ಅಡಚಣೆ ಆಗ್ತಾನೆ ಇರ್ತದೆ. ಅಧ್ಯಕ್ಷರೇ, ಹಸು ಹಾಲು ಕರಿತಾ ಇರ್ತದೆ, ಕೆಚ್ಚಲನ್ನೇ ಕುಯ್ಕೊಂಡಾಗೆ ನೀವು ಬೆಂಗಳೂರನ್ನ ನೀವೇನಾದರೂ ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನಾದ್ರು ಮುಂದುವರಿಸಿದ್ರೆ ತುಂಬ ತೊಂದರೆ ಆಗ್ತದೆ. ಈಗಾಗಲೇ ಝೋನ್ 8 ಇದೆ. ಆ ಝೋನ್ 8 ಝೋನ್ಗಳಲ್ಲಿ ನಮ್ಮ ಹಣ ಏನು ಬರ್ತಾ ಇದೆ ಅದು ವಾಪಸ್ ಬರೋ ಥರದ್ದೇನಾದರೂ ಒಂದು ಆಲೋಚನೆಯನ್ನು ಕೂಡ ಈ ಬಿಲ್ಲಲ್ಲಿ ಮಾಡಿಲ್ಲ. ಕೊಡಬೇಕಲ್ಲ, ಅಟ್ಲೀಸ್ಟ್ 1000 ಕೋಟಿ ಕೊಟ್ಟರೆ ಒಂದು ವರ್ಷಕ್ಕೆ 100 ಕೋಟಿ ಆದರೂ ವಾಪಸ್ ಕೊಡಬೇಕಲ್ಲ, 10% ಆದರೂ ಕೊಡಬೇಕಲ್ಲ, ಅದು ಇಲ್ಲ. ಮತ್ತೆ ಟ್ಯಾಕ್ಸಸ್ ಬೆಂಗಳೂರಲ್ಲಿ ಕಟ್ಸ್ಕೊತಾ ಇದ್ದಾರಲ್ಲ, ಜನ ಕೇಳ್ತಾರೆ ಅವ್ರ ಮನೆಗಳ ಹತ್ರ ಹೋದಾಗ 10% 20% ಒಂದೇ ಸರಿ ರೈಸ್ ಮಾಡಿ ಟ್ಯಾಕ್ಸ್ಗಳು ಕಟ್ಸ್ಕೊತೀವಿ. ಮತ್ತೆ ಅವ್ರ ಬಿಲ್ಡಿಂಗ್ಗಳು ಈಗ ಪ್ಲಾನ್ ಇಲ್ಲದೆ ಕಟ್ಬಿಟ್ಟಿದ್ದಾರೆ, ಅವ್ರಿಗೆ ನಾವು ಒಂದು ಸೊಲ್ಯೂಷನ್ ಕೊಟ್ಟಿಲ್ಲ. ಗಾರ್ಬೇಜ್ಗೊಂದು ಸೊಲ್ಯೂಷನ್ ಕೊಟ್ಟಿಲ್ಲ. ನಾವು ಎಲ್ಲ ಎತ್ಕೊಂಡೋಗಿ ಕಸಗಳನ್ನ ಒಂದತ್ರ ಗುಡ್ಡೆ ಹಾಕುವಂತ ಕೆಲಸ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು ಅಂತ ನಾವು ನಿಮಗೆ ಕೊಡುವಂತ ಸಜೆಷನ್. ಯಾಕೆಂತ ಹೇಳಿದ್ರೆ ಈಗಾಗಲೇ ಪೆರಿಫೆರಲ್ ರೋಡ್ ಕಾರ್ಪೊರೇಷನ್ ಅಲ್ಲೇ ಹಾದು ಹೋಗುವಂತ ರಸ್ತೆ ಇದೆ. BDA 20 ವರ್ಷದಿಂದ ಮಾಡಬೇಕು ಅಂತ ಅನ್ಕೊಂಡ್ವಿ. ಈಗಲೂ ಕೂಡ ಇನ್ನೂ ಪ್ರಾರಂಭ ಆಗಿಲ್ಲ. ಮತ್ತೆ ಅದು ಅವತ್ತು ಏನು BDAಯಿಂದ ನೋಟಿಸ್ಗಳು ಕೊಡ್ತಾರೆ ಅಂದ್ರೆ ನೋಟಿಸು ಕೊಟ್ಟಿಲ್ಲ. ಪೆರಿಫೆರಲ್ 1 ಆಗುತ್ತೆ ಅಂತ ನಾವು ಅನ್ಕೊಂಡಿದ್ದೀವಿ. ಇವಾಗವರೆಗೂ ಪೆರಿಫೆರಲ್ 2 ಅವ್ರಿಗೂ ಆಲ್ರೆಡಿ ಬಿಲ್ಡಿಂಗು ಅಪಾರ್ಟ್ಮೆಂಟ್ಗಳೆಲ್ಲ ಕಟ್ಬಿಟ್ಟಿದ್ದಾರೆ. 10,000 ಮನೆಗಳಿಗಿಂತ ಜಾಸ್ತಿ ಇದಾವೆ. ಅದು ಗೊಂದಲದಲ್ಲಿದ್ದಾವೆ. ಮತ್ತೆ ಇದ್ರ ಜೊತೆಗೆ ನಮಗೆ ಸ್ವಲ್ಪ ಸೇರಿಸ್ಕೋಬೇಕು ಅಂತೇಳಿ ಹಿಂದೇನು ಕೂಡ ನಮ್ಮ ಸರ್ಕಾರ ಇದ್ದಾಗಲೂ ನಾವು ಒತ್ತಾಯ ಮಾಡಿದ್ವಿ. ಸರ್, ಡೆಪ್ಟಿ CM ಸರ್, LCA ಎಲೆಕ್ಟ್ರಾನಿಕ್ ಸಿಟಿ ನಾವು ಅವ್ರು 30 ವರ್ಷ ಅವರಿಗೆ, ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೆ ಸರ್ 2003-4ರಲ್ಲಿ. ಕೃಷ್ಣಪ್ಪ ಅವರು ಆಗಿದ್ರು. ಆಗ ಅವ್ರಿಗೆ 70 ಪೈಸೆ ಇತ್ತು ಸರ್ ಟ್ಯಾಕ್ಸು. ಅವ್ರಿಗೆ 70 ಪೈಸೆ ಒಂದು ಸ್ಕ್ವೇರ್ ಫೀಟ್ಗೆ ಟ್ಯಾಕ್ಸ್ ಇತ್ತು. ಈಗಲೂ ಅಷ್ಟೇ ಸರ್, ಒಂದು 2 ರೂಪಾಯಿ ಇರ್ಬೋದು. ನಾವು BBMPಯಲ್ಲಿ ಎಷ್ಟು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಸರ್? ಸರ್, ಅವರೇ ರಸ್ತೆ ಹಾಕ್ಕೊಂತಾರೆ, ಅವರೇ ರಸ್ತೆ ತಾರ ಹಾಕ್ಕೋತಾರೆ. ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಒಳಗಡೆ ಮಾತ್ರನೇ, ಹೊರಗಡೆ ಒಂದು ಪಂಚಾಯತಿಗೂ ಕೂಡ ಡೆವಲಪ್ಮೆಂಟ್ ಮಾಡಕ್ ಬರಲ್ಲ ಸರ್. ಅರ್ಧ ಕಿಲೋಮೀಟರ್ ಸ್ವಲ್ಪ ಹಿಂದಕ್ಕೆ ಬಂದು ಒಂದು ರಸ್ತೆ ಮಾಡಿ ಅಂದ್ರೂ ಮಾಡಲ್ಲ. ಮತ್ತೆ ನಮ್ಮ ಟ್ರಾಫಿಕ್ ಪೊಲೀಸ್ ಅವ್ರನ್ನ ಕರ್ಕೊಂಡೋಗಿ ಆಚೆಯಿಂದ ಬರ್ತಾ ಇರೋಂಥ ಟ್ರಾಫಿಕ್ನೆಲ್ಲ LCAದಲ್ಲಿ 1 ವೇ ಮಾಡಿ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡಿ ಇಟ್ಬಿಟ್ಟಿದ್ದಾರೆ ಸರ್. ಎಷ್ಟು ಕಷ್ಟ ಆಗುತ್ತೆ ಅಂದರೆ ವಿಲೇಜರ್ಸ್ ಹೊರಗಡೆ ಹೋಗೋದಕ್ಕೆ ಅಷ್ಟು ಕಷ್ಟ ಆಗ್ತಾ ಇದೆ. ದಯವಿಟ್ಟು ಸರ್, ನೀವು ಫಸ್ಟ್ ಏನಾದರೂ ಸೇರಿಸ್ಬೇಕು ಬೆಂಗಳೂರಿಗೆ ಏನಾದರೂ ಜಾಗ ಯಾವುದಾದ್ರು ಅಂದರೆ ಎಲೆಕ್ಟ್ರಾನಿಕ್ ಸಿಟಿ ದಯವಿಟ್ಟು ಸೇರಿಸಿ. ನಮ್ಗೆ ಹಣನೂ ಬರ್ತದೆ, ಡೆವಲಪ್ಮೆಂಟ್ಗೆ ದುಡ್ಡು ಬರ್ತದೆ. ಕ್ಷೇತ್ರ ನಂದು ಕೃಷ್ಣಣ್ಣ ಕ್ಷೇತ್ರನೇ ಮೊದಲು, ಅದೆಲ್ಲ ಜಿಲ್ಲಾ ಪಂಚಾಯತಿ ನನಗೆ ಬರ್ತಾ ಇದೆ ಸರ್. ಈಗ ಅದೆಲ್ಲ ಕಾರ್ಪೊರೇಷನ್ ಆಗ್ಬಿಟ್ಟಿದೆ. ಸ್ವಲ್ಪ ಅರ್ಧ ಕಾರ್ಪೊರೇಷನ್ ಆಗಿದೆ, ಇನ್ನು ಅರ್ಧ ಹಾಗೆ ಉಳ್ಕೊಂಡಿದೆ. ಎಲೆಕ್ಟ್ರಾನಿಕ್ ಸಿಟಿ ಅಸೋಸಿಯೇಷನ್ ಅವರು ನಮಗೆ ಒಂದು ಕಾರ್ಪೊರೇಷನ್ ಅಲ್ಲಿ ಬರೋಷ್ಟು ಹಣ ಬರ್ತದೆ ಸರ್, ಸರಿಯಾಗಿ ಟ್ಯಾಕ್ಸ್ ಹಾಕಿದ್ರೆ ತಾವು. ಮತ್ತೆ ಫ್ಲೈಓವರ್ ಬಗ್ಗೆ, ಟನ್ನಲ್ ರೋಡ್ ಬಗ್ಗೆ ತಾವು ಹೇಳಿದಿರ. ನಮ್ಗಂತೂ ಬೆಂಗಳೂರಲ್ಲಿ ಟನ್ನಲ್ ರೋಡು ಫ್ಲೈಓವರ್ ಮಾಡಿದ್ರೆ ಖುಷಿ ಪಡುವಂತ ಜನನೇ ನಾವು. ಆದರೆ ಇವೆಲ್ಲ ಆಗ್ತದ ಇನ್ ಟೈಮ್ಗೆ? ತಾವು ಪ್ರಸ್ತಾಪ ಮಾಡಿದ್ರೆ, ಹಿಂದೆ ಮಾಡಿರಲಿಲ್ಲ, ಈಗ ತಾವು ಪ್ರಸ್ತಾಪ ಮಾಡಿದಿರ ಬಜೆಟ್ ಅಲ್ಲಿ. ಆದಷ್ಟು ಬೇಗ ಮಾಡಿ. ನಮ್ಮ ಸರ್ಕಾರದ ನಮ್ಮ ಹಿಂದಿನ ಸರ್ಕಾರನೂ ಇತ್ತು, ಆಗ್ಲೂ ಕೂಡ ಅದಕ್ಕಿಂತ ಮುಂಚೆ ಬಂದ ಸರ್ಕಾರ ಇದನ್ನು ಸ್ವಲ್ಪ ಪ್ರಯತ್ನ ಮಾಡಕ್ ಹೋಗಿತ್ತು, ಅಂದ್ರೆ ವಿಭಜನೆ ಮಾಡಬೇಕು ಅಂತ. ಆಗ 80 ಸೀಟ್ ಬಂದ್ಬಿಟ್ಟಿತ್ತು ಸರ್ ಕಾಂಗ್ರೆಸ್. ನೀವು ಬೇರೆ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅನ್ಕೊಂಡಿದ್ರೆ ಯಾಕೆ ಸರ್ ನಿಮಗೆ? ನೀವು ಮುಖ್ಯಮಂತ್ರಿ ಆಗುರಂತೆ ಬಿಡಿ. ಇದನ್ನ ವಿಶ್ವನಾಥ್ ಹೇಳ್ದಂಗೆ ಇನ್ನು ಇದೆಲ್ಲ ಕಂಪ್ಲೀಟ್ ಡಿವೈಡ್ ಆಗಿ ಇಡೀ ಕರ್ನಾಟಕ ಮತ್ತೆ MP ಗಳು ಎಲ್ಲ ಡಿವೈಡ್ ಆಗಿ ಬಂದ್ಮೇಲೆ ಒಂದೇ ಸರಿ ಅವಾಗ ಮಾಡಬೇಕಾ ಅನ್ನೋದನ್ನೆಲ್ಲ ಸ್ವಲ್ಪ ಆಲೋಚನೆ ಮಾಡಿ. ನಿಮ್ಮ ಒಳ್ಳೇದಕ್ಕೆ ಸರ್ ನಾವೆಲ್ಲ ಹೇಳೋ ಅಂಥದ್ದು. ಯಾಕಂದ್ರೆ ಬೆಂಗಳೂರು ನಮ್ಮೆಲ್ಲರದ್ದು. ನೀವು ಹೇಳ್ತಾ ಇರ್ತೀರ ಎಲ್ಲ, ನಾವು ಹೊರಗಡೆಯಿಂದ ಬಂದಿದ್ದೀವಿ ಅಂದ್ರೆ ನೀವು ನಮ್ಮವರೇ ಅಂತಾನೆ ನಾವು ತಿಳ್ಕೊಂಡ್ರೆ ಸರ್. ನಾನ್ ಬೆಂಗಳೂರು ಜಿಲ್ಲೆಯವನು. ಅಲ್ಲ ಸರ್, ನೀವು ನಾನು ಬೆಂಗಳೂರು ಅಲ್ಲ, ನೀವು ಬೆಂಗಳೂರು ಅವರೇ ನಮ್ಮವರೇ ಅಂತಾನೆ ನಾವು ತಿಳ್ಕೊಂಡ್ರೆ ಸರ್. ಸಾಹೇಬ್ರು ಸುಂಕದ ಕಟ್ಟೆಯಲ್ಲಿ ಎಲ್ಲ ಹೊರಗಡೆ ಬಂದದ್ದು ಬೇರೆ. ಹೊರಗಡೆ ಅಂದ್ರೆ ನೀವೇನ್ ಬೇರೆ ಸ್ಟೇಟ್ ಇಂದ ಅಂತ ಹೇಳಿದ್ವ ಸರ್? ಬೆಂಗಳೂರು ಜಿಲ್ಲೆಯವನೇ. ಸಂತೋಷ ಸರ್, ಜಿಲ್ಲೆಯವನೇ ನಾನು. ನಿಮ್ ಬೆಂಗಳೂರು ಮೇಲೆ ಪ್ರೀತಿ ಇದೆ ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ ಸರ್ ನಮ್ಗೆ. ಒಟ್ಟು ಬೆಂಗಳೂರು ಜಿಲ್ಲೆಲೆ
ಸರ್ ಅದು ಬಿಟ್ಟು ರಾಮನಗರ ಅಂತ ಆಗಿದೆ ಅಷ್ಟೇ, ಹೆಸರು ರಾಮನಗರ ಆಗಿದೆ. ಇದು ಬೆಂಗಳೂರು ಜಿಲ್ಲೆ ಇನ್ಕ್ಲೂಡಿಂಗ್ ಸಿಟಿ ಒಳಗಡೆ ಇರೋದು ಬೆಂಗಳೂರು ಜಿಲ್ಲೆ. ಆಮೇಲೆ ಮೆಟ್ರೋದು ಹೌದೌದು, ಇಟ್ ಈಸ್ ಬೆಂಗಳೂರು ಓನ್ಲಿ. ಅದನ್ನ ಬೆಂಗಳೂರು ಸಿಟಿ ಅಂತ ಮಾಡಿದ್ರಿ, ಅದನ್ನ ರೂರಲ್ ಅಂತ ಆಯ್ತು, ಅರ್ಬನ್ ಡಿಸ್ಟ್ರಿಕ್ಟ್ ಅಂತ ಆಯ್ತು, ಬೆಂಗಳೂರು ರೂರಲ್ ಅಂತ ಆಯ್ತು, ರಾಮನಗರ ಆಯ್ತು. ಸರ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದಾಗ ಫುಲ್ ಈ ಕಾರ್ಪೊರೇಟ್ ಆ ಕಡೆ ಹೆಬ್ಬಾಳು, ಈ ಕಡೆ ಬನಶಂಕರಿ, ಈ ಕಡೆ KR ಪುರಂ ಎಂಟ್ರೆನ್ಸ್, ಈ ಕಡೆ ಇದಿತ್ತು. ಬಿಟ್ರೆ ಮಿಕ್ಕಿದೆಲ್ಲ ಇನ್ಕ್ಲೂಡಿಂಗ್ ಪೀಣ್ಯ ಎಲ್ಲ ನನಗೆ ಇತ್ತು. ಬಿಡಿ ಸರ್, ಎಲ್ಲ ನಮ್ದು ಸುಮಾರು 15 ಲಕ್ಷ ಏರಿಯಾ ಎಲ್ಲ ಕಂಪ್ಲೀಟ್ ಇತ್ತು. ಮುನ್ನತ್ತ ಏರಿಯಾ ಎಲ್ಲ ನಮ್ಮ ಇದಕ್ಕೆ ಇತ್ತು. ಉತ್ರಳ್ಳಿಗಿತ್ತಲ್ಲ ಸರ್, ಉತ್ರಳ್ಳಿನೂ ಇತ್ತು ಸರ್. ನಮ್ಮವರೇ, ನೀವು ಕುಂಭಮೇಳಕ್ಕೆ ಹೋಗಿದ್ದೀರಾ, ಪೂಜೆ ಮಾಡಿದ್ದೀರಾ, ಹಿಂದುತ್ವ ಮಾಡಿದ್ದೀರಾ, ನಮ್ಮವರೇ ಅಂತ ಅನ್ಕೊಂಡಿದ್ದೀವಿ ನಾವು. ಸರ್ ಆಮೇಲೆ ಡಬಲ್ ಡೆಕ್ಕರ್ ಫ್ಲೈಓವರ್ ಬಗ್ಗೆ ಇನ್ನೇನು ಕೂಡ ತಮಗೆಲ್ಲ ನಾವು ಸಜೆಷನ್ ಮಾಡಿದ್ವಿ ಸರ್. ಕಾರ್ಪೊರೇಷನ್ ಏರಿಯಾದಲ್ಲಿ ಏನು ನಮ್ಮ ಔಟರಿಂಗ್ ರೋಡ್ ಇದೆ, ದಯವಿಟ್ಟು ಮೆಟ್ರೋ ರೋಟಿಗೆ ಇನ್ನು ಸ್ವಲ್ಪ ಸರಿಯಾಗಿ ಮಾತಾಡಿ ಸರ್. ಎಲ್ಲೆಲ್ಲಿ ಫ್ಲೈಓವರ್ಸ್ ಇನ್ನು ಸ್ವಲ್ಪ ಪೆಂಡಿಂಗ್ ಇದೆ ಅಲ್ಲಿ ಡಬಲ್ ಡೆಕ್ಕರ್ ಹಾಕ್ಲಿ ಸರ್. ಇಲ್ಲಾಂದ್ರೆ ನಮ್ಗೆ ತುಂಬಾ ಸಮಸ್ಯೆ, ಲ್ಯಾಂಡ್ ಅಕ್ವಿಸೇಷನ್ ಇವೆಲ್ಲ. ಯಾಕಂದ್ರೆ ಮೆಟ್ರೋಗೆ 1:3 ನಾವು ದುಡ್ಡು ಕೊಡ್ತೀವಿ ಮಾರ್ಕೆಟ್ ರೇಟು. BBMP ಏನಾದರೂ TDRಗೆ ಬೆಲೆ ಅಂತೂ ಇಲ್ಲ ಸರ್. ತಮಗೂ ಕೂಡ ಗೊತ್ತಿದೆ, TDR ಬ್ಯಾಂಕ್ ಮಾಡ್ತೀವಿ ಅಂದ್ವಿ, TDR ಯಾರಾದ್ರೂ ತಗೊಂಡೋಗಿ ತೋರಿಸಿದ್ರೆ ಬೈದು ವಾಪಸ್ ಕಳಿಸ್ತಾರೆ. ನಮ್ಗೆ ಯಾವ ರೋಡು ಅಗಲೀಕರಣ ಆಗಕ್ಕಾಗಲಿಲ್ಲ. ಮತ್ತೆ ಈ ಬಿಸ್ನೆಸ್ ಕಾರಿಡಾರ್ ಸರ್, ಆಗ್ಲೇ ನಿಮ್ಗೆ ಹೇಳ್ತಾ ಇದ್ದೆ, ನೀವು ಆ ಕಡೆ ಇದ್ರೆ ಪೆರಿಫೆರಲ್ ರೋಡ್ 1 ಅಂತ ಮಾಡಿದ್ದೀರಲ್ಲ ಸರ್, ಈಗ 2ನ ನೀವು ಮಾಡಬೇಕು ಅಂತ ಈಗ ಮಾಡಲ್ಲ ಅಂತ ಹೇಳಿದ್ರೆ ಏನೋ ಮತ್ತೆ ಮಾಡಬೇಕು ಅಂತ ಮುಂದಕ್ಕೆ ಕೊಟ್ಟಿದ್ದೀರಾ. ಅಲ್ಲಿ ಎಲ್ಲ ಬಿಲ್ಡಿಂಗ್ಸ್ ಆಗ್ಬಿಟ್ಟಿದೆ ಸರ್, ಕಂಪ್ಲೀಟ್ ಅಪಾರ್ಟ್ಮೆಂಟ್ಸ್, ಒಂದು 10,000 ಮನೆಗಳಾಗ್ಬಿಟ್ಟಿದೆ. ಸರಿಯಾಗಿ ನೋಡಿ ಸರ್, ಪಾಪ ರೈತರು ಕೂಡ ತುಂಬಾ ಜನ ಅಲ್ಲಿ ನೀವು ಅಪ್ರೂವಲ್ಲೂ ಕೊಡಲ್ಲ BDAಯಿಂದ, ಮತ್ತೆ ಏನಕ್ಕೂ ಕೊಡೋದಿಲ್ಲ ಸರ್. ಹಾಗೇ ಇದೆ, ಒಂದು 20 ವರ್ಷದಿಂದ ಹಾಗೇ ಇದೆ ಸರ್. ಇಲ್ಲ ನೀವು ಮಾಡ್ತೀವಿ ಅಂದ್ರೆ ರೋಡ್ ಮಾಡಿಬಿಡಿ, ಇನ್ನೊಂದು 10 ವರ್ಷ ಆದ್ಮೇಲೆ ನೀವು ಲ್ಯಾಂಡ್ ವ್ಯಾಲ್ಯೂ ಅದೆಲ್ಲ ತುಂಬಾ ಸಮಸ್ಯೆ ಆಗ್ತದೆ ಸರ್. ಆ ಪೆರಿಫೆರಲ್ ರೋಡ್ ಬಗ್ಗೆ, ಬಿಸ್ನೆಸ್ ಕಾರಿಡಾರ್ ಬಗ್ಗೆ ಸ್ವಲ್ಪ ಒಂದು ತೀರ್ಮಾನ ತಗೊಳ್ಳಿ ಸರ್. ನೀವು ನಮ್ಮ ಕೃಷ್ಣಪ್ಪನವ್ರ ಕ್ಷೇತ್ರದ ವಿಚಾರ ಹೌದು ಸರ್, ನನಗೂ ಗೊತ್ತಿದೆ. ಇಲ್ಲ ಪೆರಿಫೆರಲ್ 2 ಹೌದು ಸರ್. ಅಲ್ಲ ಹೊಸೂರು ರೋಡಿಂದ ವಿಶ್ವನಾಥ್ ಅವರು ಸ್ಟಾರ್ಟ್ ಆಗಿ ನಮ್ದು ಎಂಡ್ ಆಗುತ್ತೆ ಸರಿ. ಇಲ್ಲಿವರೆಗೂ ಏನಾಗಿದೆ, ನಮ್ದೇ ಎಲೆಕ್ಟ್ರಾನಿಕ್ 18 ಕಿಲೋಮೀಟರ್ ಬನ್ನೇರುಘಟ್ಟ ರೋಡ್ ವರೆಗೂ ಮೊದಲ ನೋಟಿಫಿಕೇಶನ್ ಆಗಿದೆ. ನೋಟಿಫಿಕೇಶನ್ ಆಗಿ ಅದನ್ನ ರೋಡ್ ಮಾಡಬೇಕಾಯ್ತು, ರೋಡ್ ಮಾಡಲಿಲ್ಲ. ಇಲ್ಲ ಗೌರ್ಮೆಂಟ್ ಇಂದ ನಮ್ಗೆ ಇದನ್ನ BDA ಇಂದ ಇದನ್ನ ಡಿಲೀಟ್ ಮಾಡಬೇಕು ಅಂತ ಬರ್ತದೆ. ಯಾರನ್ನು ಅದನ್ನ ಡಿಲೀಟ್ ಮಾಡಕ್ಕೆ, ಡಿನೋಟಿಫೈ ಮಾಡಕ್ಕೆ ಡಿಸಿಷನ್ ತಗೊಳ್ಳಿಲ್ಲ. ಇಲ್ಲ ಅವ್ರಿಗೆ ಡಿಲೀಟ್ ಮಾಡ್ಬಿಟ್ಟು ಪ್ಲಾನ್ ಮಾಡ್ಕೊಳ್ಳಿ ಅಂತ ಬಿಡ್ಬೇಕಾಯ್ತು. ಕಂಪ್ಲೀಟ್ ಸ್ಟ್ರೆಚ್ ಹಂಗೆ ಬಿಟ್ಟವ್ರೆ. ನಾನಂತೂ ಡಿಲೀಷನ್ ಮಾಡಕ್ ಹೋಗಲ್ಲ. ಈ ಡಿನೋಟಿಫೈ ಮಾಡ್ಬಿಟ್ಟು ನನಗೂ ಈ ಪ್ರಾಬ್ಲಮ್ ಎಲ್ಲ ತಗಲಾಕೊಳಕ್ ಆಗ್ತದೆ. ಸೊ ಅಲ್ಟಿಮೇಟ್ಲಿ ಡಿಸಿಷನ್ ತಗೊಂಡೆ, ಏನೋ ಒಂದು ಮಾಡಿ ಅಟ್ಲೀಸ್ಟ್ ಒಂದು ಅವ್ರಿಗೆ ಒಂದಷ್ಟು ಕಾಂಪನ್ಸೇಷನ್ ಪಕ್ಕದಲ್ಲಿ ಒಂದಷ್ಟು ತಗೊಂಡು ಅದಕ್ಕೆ ಎನ್ಹಾನ್ಸ್ ಕಾಂಪನ್ಸೇಷನ್ಗೋ ಏನಾರು ಒಂದು ಮಾಡೋಣ ಅಂತೇಳಿ. ಯಾಕೆಂದ್ರೆ ಯು ಕಾಂಟ್ ಡಿಲೀಟ್. ಪ್ರಾಬ್ಲಮ್ ಏನಿದೆ ಅಂದ್ರೆ ನಿಮಿಷ ಒಂದು 10,000 ಮನೆಗಳು ಅಪಾರ್ಟ್ಮೆಂಟ್ ಕಟ್ಬಿಟ್ಟಿದ್ದೀರಾ ಸರ್, ಅದಕ್ಕೆ ಹೆಂಗ್ ಕೊಡ್ತೀರಾ ಸರ್?